ಯೇಸುಸ್ವಾಮಿ ಯಜ್ಞದ ಕುರಿಮರಿಯಾಗಿ ಲೋಕದ ಪಾಪಗಳನ್ನು ಪರಿಹರಿಸುವಂತಹ ದೇವರ ಕುರಿಮರಿಯಾಗಿ ಶಿಲುಬೆ ಮೇಲೆ ಸತ್ತಾಗ ಪಿತ ದೇವರ ಕೋಪ ಶಮನವಾಯಿತು. ಆಗ ದೇವರೇ ಹರಿದಾಕಿದ್ರು, ಇನ್ಮೇಲೆ ನನಗೂ ಈ ಜನರಿಗೂ ಹಾಗೆತನ ಇಲ್ಲ, ಇನ್ನು ಯಾರು ಬೇಕಾದರೂ ಒಳಗೆ ಬರ್ಬೋದು. ಯೇಸುಸ್ವಾಮಿ ತಮ್ಮ ದೇಹ ಎಂಬ ತೆರೆಯ ಮುಖಾಂತರ ಸ್ವರ್ಗಕ್ಕೆ ಹೋಗೋ ಬಾಗಿಲನ್ನು ಓಪನ್ ಮಾಡಿಕೊಟ್ರು. ಎಲ್ರಿಗೂ ಆಶ್ಚರ್ಯ ಆಯಿತು, ಇದು ಯಾರಪ್ಪ ಹರಿದ್ರು ಅಂತ. ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಯಹೂದ್ಯ ಧರ್ಮದಲ್ಲಿ. ಒಬ್ಬ ಮಾತ್ರ ಹೋಗ್ಬೋದು, ಯಾರದು? ಹೈ ಪ್ರೀಸ್ಟ್. ಪ್ರೀಸ್ಟ್ಗಳಿಗೆ ಎಂಟ್ರಿ ಇಲ್ಲ. ಪ್ರೀಸ್ಟ್ ಏನಿದ್ರು ಹೋಲಿ ಪ್ಲೇಸ್, ಪರಿಶುದ್ಧ ಸ್ಥಳದಲ್ಲಿ, ಜನರು ಅದರಿಂದ ಆ ಕಡೆ. ಆದರೆ ಒಳಗಡೆ ಒಬ್ಬನಿಗೆ ಮಾತ್ರ ಹೋಗ್ಬೋದು, ಪ್ರಧಾನ ಯಾಜಕ. ಅದು ವರ್ಷಕ್ಕೊಂದ್ಸರಿ ಮಾತ್ರ. ಹೋದವನು ವಾಪಸ್ ಬರೋದು ನೋ ಗ್ಯಾರಂಟಿ. ಆದರೆ ನಮ್ಮ ಪ್ರಧಾನ ಯಾಜಕ ಪ್ರಭು ಯೇಸು ಯಾವುದೋ ಕುರಿಮರಿ ರಕ್ತ ತಗೊಂಡು ಹೋಗಿಲ್ಲ, ತಮ್ಮ ಸ್ವಂತ ರಕ್ತವನ್ನು ತೆಗೆದುಕೊಂಡು ಪಿತನ ಬಳಿಗೆ ಹೋದರು. ಅವರು ವಾಪಸ್ ಬರ್ತಾರೆ, ಅವರು 100% ವಾಪಸ್ ಬರ್ತಾರೆ. ಯಾರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಗೊತ್ತಾ? ಈ ಹರಿದು ಹೋದ ಪರದೆ ಮುಂದೆ ಕೂತ್ಕೊಂಡು ಯೇಸುವಿನ ಆಗಮನವನ್ನು ಕಾಯ್ತಾ ಇದ್ದಾರಲ್ಲ, ಒಳಗೆ ಮೇಲೆ ಹೋದಂಥ ಪ್ರಧಾನ ಯಾಜಕ ಬರ್ತಾನೆ ಅಂತ ಕಾಯ್ತಾ ಇರ್ತಾರಲ್ಲ, ಅವ್ರನ್ನೆಲ್ಲ ಆ ಪರದೆ ಒಳಗಡೆ ಕರ್ಕೊಂಡು ಹೋಗ್ತಾರೆ.